ನಮ್ಮ ಕಡೆ ದುಡ್ಡು ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ನೆಮ್ಮದಿ ಐತಿ. ನಮ್ಗೆ ದವಾಖಾನೆ ಇಲ್ಲ, ದವಾಖಾನೆ ಇಲ್ಲ ನಮ್ಗೆ. ಒಂದೇ ಮಾತ್ರ ಬೆಳಿಗ್ಗೆ ಹಚ್ಚಿದ್ರೆ ಎಲ್ಲ ಎದ್ದು ನಿಲ್ತಾವ. ಹೌದ್ರಿ, ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ ರೆಡಿವೆ ಹಚ್ಚಿದ್ರೆ ಹೇಳ್ತಾವ. ಅದು ಕಟಗರ್ ಕಡೆಯಿಂದ ತಗೊಂಡಿದ್ದೆ ನಾನು. ಅದು ಕೊಂಬು ಮುರ್ಕೊಂಡು ರಕ್ತ ಸೋರೋದು, ಪೂರ್ಣ ಜೀವ ಹೋಗಲ್ ಮಟ್ಟ ನಾನು ಜೋಪಾನ ಮಾಡಿ ಇಲ್ಲೇ ಪ್ರಾಣ ಬಿಡ್ತು, ಇಲ್ಲೇ ದಪನ್ ಮಾಡಿ ಎಲ್ಲ ಬೆಳಕು ಮಾಡಿ ಪ್ರತಿ ಬಸವ ಜಯಂತಿ ದಿವಸ ಇಲ್ಲೇ ಅನ್ನಪ್ರಸ್ಥ ಇಟ್ಕೊಂತಾರೆ. ದನ ಬೇಸರ ಮಾಡ್ಕೊಂಡು ಅವ್ರು ರೈತಲ್ಲ, ಯಾವ ದನಕ್ಕೂ ಒಂದು ಇಂಜೆಕ್ಷನ್ ಮಾಡ್ಸಲ್ಲ ನಾವು, ಒಟ್ಟ ಮಾಡ್ಸಲ್ಲ. ಸ್ವಚ್ಛವಾದ ನೀರು, ಸ್ವಚ್ಛವಾದ ಮೇವು, ಪೆಂಡಿ ಬರ್ತೈತ್ರಿ ಇದು. ಬೂಸ ಹಿಂಡಿ ತರ ಮಾಡಿ ಕೊಟ್ಟಿದ್ದು ಗಬ 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 ತಿಂದು ಅದು ಬೇಕ್ರಿ ಫುಡ್ ಆದಂಗ ಆಕತಿ. ಹೌದ್ರಿ, ಬೇಕ್ರಿ ಫುಡ್ ಆದಂಗ. ಇದು ಹಂಗ ಮನೆ ಅಂದ ಒಳಗ ದನದ ವ್ಯವಸ್ಥೆ ಮಾಡೀನಿ. ಈ ಕಡೆಯಿಂದ ಗಾಳಿ ಬಂದ್ರೆ ಆ ಕಡೆ ಪಾಸ್ ಆಕ, ಶುದ್ಧವಾದ ಗಾಳಿ. ಇದನ್ನ ಗಾಳಿನ ದುಡ್ಡು ಖರ್ಚು ಮಾಡಿ ತರಕ್ ಹೋಗ್ತಾರ. ಫ್ಯಾನು ಅವಶ್ಯಕತೆ ಇಲ್ಲ. ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಮೇವು ಇಲ್ಲ. ತೀರ ಬಗ್ಗೆ ಕುಡಿಯೋದು ಹಂಗಲ್ಲ. ಆಮೇಲೆ ಗಾಂಧಿದು ಸಿಸ್ಟಮ್. ನಮ್ದು ಕೃಷಿ ಪ್ರಧಾನ ದೇಶ. ನಾವು ಕೃಷಿ ಭೂಮಿಯೊಳಗೆ ಹುಟ್ಟಿ ಬೆಳೆದೇವಿ. ಈ ಮಣ್ಣಿನ ಋಣ ತೀರ್ಸ್ಬೇಕಂದ್ರೆ ಈ ಮಣ್ಣು ನಾವು ಹೆಂಗ ನಮ್ಮ ಹಿರಿಯರು ಬಿಟ್ಟು ಹೋಗ್ಯಾರ, ಊಟ ಮಾಡಿ ಮೈ ತೊಳ್ಯಾಕ ಚಲೋ ಮಾಡಿದ್ರೆ ಮತ್ತೆ ಹೊಳ್ಳಿ ಊಟ ಮಾಡಂಗ ಎಲ್ಲಿ ಅದು ನಮ್ಗೆ ಹೆಸರೇ ಗೊತ್ತಿಲ್ಲ. ಅದು ನಮ್ಮ ಕೂದಲಾಟ ಬೆಳಗಾಗ್ಯಾವು. ನಮ್ಗೆ ಆರೋಗ್ಯ ಅದ ಹೇಳಿದ್ನಲ್ರಿ, ನಮ್ಮ ಕಡೆ ದುಡ್ಡಿಲ್ಲ, ಆರೋಗ್ಯ ಐತಿ ಅಂತಂದ್ರೆ. ಇದು ಮೊಮ್ಮಗ ನೋಡ್ರಿ. ಮೊಮ್ಮಗ. ಇದ್ರ ಮಗ. ಹೆಸರು ಏನಂದ್ರಲ್ಲ ಅವಾಗ್ಲ? ಈಕೆ ಬಂಗಾರಿ ಮಗ ಮಾದೇವ. ಮೈಲಾರ ಮಾದೇವ ಅಂತ ಹೇಳಿ. ಮಾದೇವ ಅಂತ ಹೆಸರು. ಮಾದೇವ, ಮೈಲಾರ ಮಾದೇವ. ಹೇಳಲೆ ಮೇಯಾಕ ಭಾರಿ ಸೂರ ಇವ. ಇನ್ನು ಸಣ್ಣವದಾನ, ಹಾಲು ಕುಡಿತಾನ. ಎಷ್ಟು ತಿಂಗಳದನ್ರಿ? ಇನ್ನು 8 ತಿಂಗಳಾಗಿಲ್ಲ. ಇದು 15 ದಿವಸ ಮುಂದೆ, ಇದು 15 ದಿವಸ. ಹೇಳಲಿ ಮಗನ. ಈಗ ಚಳಿಗೆ ಕೂದಲು ಹೋದ, ಇನ್ನು ಹೋಗಿ ಸುದ್ದಾಕತಿ. ಮುಂದಲಿ ದಿನಕ್ಕೆ ನೀವು ಬಂದು ನೋಡಿದ್ರೆ ಇಷ್ಟ ಹತ್ರ ಮಟ್ಟ ಆಕತಿ. ಭಾಳ ಬೀರ್ಸದಾನ. ಸರಿ ರೀ. ನೋಡ್ರಿ ಸ್ನೇಹಿತರೆ, ಇವ್ರು ಅಣ್ಣಾರ ಅಂದ್ರೆ ಹಾಲೆಲ್ಲ ಸ್ನೇಹಿತರೆ ಪೂರ್ತಿ ಕರಕ್ಕ ಬಿಡ್ತಾನೆ ಅಂತಂದು ಹೇಳ್ತಾರೆ. 8 ತಿಂಗಳ ಮಟ್ಟ ಮುಟ್ಟಾಕ ಹೋಗಲ್ಲ. ಎಷ್ಟು ಹಾಲು ಬರ್ತೈತಿ ಅದು ಎಲ್ಲ ಕರದ್ದ ಅಂತಂದು ಆ ಥರ ಇವರು ಜೋಪಾನ ಮಾಡಿ ಬೆಳೆಸಿರುವಂಥ ದನಗಳು ಇವು. ನೋಡ್ರಿ ಭಾಳ ಚೆನ್ನಾಗದವು. ನಾನು ನಿಮ್ಮಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೇನಂದ್ರೆ ಸ್ನೇಹಿತರೆ, ವ್ಯಾಪಾರ ಮಾಡೋವಂಥರಾಗಲಿ ಅಥವಾ ಇಲ್ಲ ಇದನ್ನ ಸುಮ್ಮನೆ ಬೇರೆ ರೀತಿ ಆಸೆ ಪಟ್ಟು ತೊಗೊಂಡು ಹೋಗೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ. ನೀವು ನಿಜವಾಗ್ಲೂ ನೀವು ಮನಸ್ಸಿಂದ ನಮಗೆ ಆಕೈತಿ, ನಾವು ಮಾಡೋದಕ್ಕತಿ ನಮಗೆ ಇದನ್ನು ಪ್ರೀತಿಯಿಂದ ಕಾಳಜಿಯಿಂದ. ಯಾಕಂದ್ರೆ ಇವ್ರ ಅಣ್ಣಾರು ಕೂಡ ಒಂದು ತಲೆಮಾರಿಂದ ಅಲ್ಲ, ಭಾಳ ತಲೆಮಾರಿಂದ ಅವ್ರು ಒಂದು ಆಕಳ ತಂದು ಒಂದರಿಂದನ ತಾಯಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಇಷ್ಟಕೊಂಡು ಆಗ್ಯಾವ ಅಂತಂದು ಹೇಳ್ತಾರೆ. ಆ ಒಂದು ಪ್ರೀತಿಗೆ ತಕ್ಕಂಗೆ ಚೆನ್ನಾಗಿ ನೋಡ್ಕೊಳ್ಳೋರು ಏನಾಗಿರಲ್ಲ. ಆಮೇಲೆ ಅಲ್ಲಿ ಒಂದು ಬಸವಣ್ಣಂದು ಪ್ರತಿಷ್ಠಾಪನೆ ಮಾಡ್ರು. ನಮ್ಮ ಮನೇನ ಎತ್ತೇನ್ರಿ. ಅದನ್ನ ಕಟಗರು ಕೇಳಿದ್ರು, ಬರ್ರಿ. ಅದು ವಯಸ್ಸಾತು. 14 ವರ್ಷ ನಮ್ಮ ಮನೆ ದುಡಿತಿದ್ದು ಈ ಎತ್ತು. 14 ವರ್ಷ ದುಡಿತ್ರಿ ನಾ ಎತ್ತು. ಇದನ್ನ ನಾ ಏನು ಮಾಡಿದೆ, ಅದನ್ನ ಪೂರ್ಣ ಇಲ್ಲೇ ಅದು ಜೀವ ಇದು ತನ್ನ ಜೀವ ಸಹಜವಾಗಿ ಸತ್ತ ಮೇಲೆ ಇದನ್ನ JCB ತರಿಸಿ ಅದನ್ನ ದಫನ್ ಮಾಡಿ ಮತ್ತೆ 25,000 ರೂಪಾಯಿ ಖರ್ಚು ಮಾಡಿ ಆ ಮೂರ್ತಿ ಕಡಿಸಿ ದೇವ್ರ ಪ್ರತಿಷ್ಠೆ ಮಾಡಿ ಅದ್ರ ಹಿಂದೆ ಪತ್ರಿ ಗಿಡ ಹಚ್ಚಿ ಅದನ್ನ ನೆರಳಾಗಿಟ್ಬಿಟ್ಟಾನೆ. ಅದನ್ನ ಕಟಗರಿಗೆ ಕೊಡ್ಲಿಲ್ಲ ನಾನು. ಏನಾಗಿತ್ರಿ ಅದಕ್ಕೆ? ವಯಸ್ಸಾತು. ಎಷ್ಟು ವರ್ಷ ಬದುಕಿತ್ರಿ ನಿಮ್ಮ? 14 ವರ್ಷ ನಮ್ಮ ಜಮೀನಾಗ ದುಡಿತ್ರಿ ಅದು. 14 ವರ್ಷ ಅಂದ್ರೆ ನೀವು ತಂದಾಗ ಎಷ್ಟು ವರ್ಷದಿತ್ರಿ? ಅದು ಕಟಗರ್ ಕಡೆಯಿಂದ ತಗೊಂಡಿದ್ದೆ ನಾನು. ಅದು ಕೊಂಬು ಮುರ್ಕೊಂಡು ರಕ್ತ ಸೋರೋದು. ನಾ ಜೋಪಾನ ಮಾಡ್ತಾನೆ, ಸಣ್ಣ ಕರ ಇತ್ತು, ಜೋಪಾನ ಮಾಡ್ತಾನೆ ತಗೊಂಡು ಅದನ್ನ ನಮ್ಮ ಮನ್ಯಾಗ 14 ವರ್ಷ ದುಡಿದು ಅದನ್ನ ವಯಸ್ಸ ಪೂರ್ಣ ಜೀವ ಹೋಗಲ್ ಮಟ್ಟ ನಾನು ಜೋಪಾನ ಮಾಡಿ ಇಲ್ಲೇ ಪ್ರಾಣ ಬಿಡ್ತು, ಇಲ್ಲೇ ದಫನ್ ಮಾಡಿದೆ. ಅದು ದಫನ್ ಮಾಡಿ ಮತ್ತೆ 25,000 ರೂಪಾಯಿ ಖರ್ಚು ಮಾಡಿದೆ ನಾನು. ಅಲ್ರಿ ಅದು ಎತ್ತು ನಿಮ್ಮ ಹತ್ರ ತೀರ್ಕೊಂಡಾಗ ಅದು ಎಷ್ಟು ವರ್ಷದ್ದಾಗಿತ್ರಿ? ವಯಸ್ಸು ಎಷ್ಟಾಗಿತ್ರಿ ಅದಕ್ಕೆ? ಅದಕ್ಕೆ ಒಂದು 19 ವರ್ಷ. 19 ವರ್ಷದ್ರಿ. ಎಲ್ಲಿ ಮಟನು ಬದುಕ್ತವ್ರಿ ಎತ್ತು? 20 ವರ್ಷ ಮಟ್ಟ ನಾ ಬದುಕಿದ್. ನನಗೆ ಗೊತ್ತಾಯ್ತು, ನನಗೆ 60 ವರ್ಷ. ಈಗ 60-61 ವರ್ಷ. ಅಂದ್ರೆ ಅದು ಜೋಪಾನ ಅವ್ರು ಹೆಂಗ್ ಮಾಡ್ತಾರ ಅದ್ರ ಮೇಲೆ. ದನಗಳು ನನ್ನ ಕಣ್ಣಾಗ 20 ವರ್ಷ ಬದುಕಿದ್ದು ನಾನು ನೋಡೀನಿ. ನನಗೆ 61 ವರ್ಷ ಈಗ. ಆಮೇಲೆ ಇದಕ್ಕೆಲ್ಲ ಎಲ್ಲ ಬೆಳಕು ಮಾಡಿ ಪ್ರತಿ ಬಸವ ಜಯಂತಿ ದಿವಸ ಇಲ್ಲಿ ಅನ್ನಪ್ರಸ್ಥ ಇಟ್ಕೊಂತಾನೆ ಮುಂದೆ. ಈಗ 2011ರಾಗ ಇದು ತೀರ್ಕೊಂಡತಿ. ಈಗ ಕೆಲವೊಬ್ರು ರೈತರು ರೀ ನಮಗೆ ಕಟ್ಕೇಳಕ್ಕಾಗಲ್ಲ, ಮನ್ಯಾಗ ಆಕಳ ಹುರಿಕರ ಹಾಕ್ತ ಅವ್ರು ಅಂತಾರೆ. ಅವರು ಅವ್ರಿಗೆ ರೈತರು ಅನ್ನಕ ನನಗೆ ಮನಸ್ಸಿಗೆ ನೋವು ಅನಿಸ್ತಾರೆ. ದನ ಬೇಸರ ಮಾಡ್ಕೊಂಡು ಅವ್ರು ರೈತ ಅಲ್ಲ. ಯಾಕಂದ್ರೆ ಈಗ ಅವರು ಏನ್ ಮಾಡ್ತಾರೆ, ಹಂಗಾಮ ಮುಗಿದ ಮೇಲೆ ಮಾರೋದು ಮತ್ ಮುನ್ನೋರ್ಸ್ ತರೋದು ಅವೆಲ್ಲ. 5,000 ಕೊಟ್ರೆ 5,000 ಸಿಗ್ತೈತಿ, 3,000 ಸಿಗ್ತೈತಿ, 8,000 ಸಿಗ್ತೈತಿ ಅಂತಂದು ಅದು ಶ್ರಮ ಪಟ್ಟು ಎಲ್ಲಿ ದುಡಿದೈತಿ ಅಲ್ಲಿ ತಿನ್ಬೇಕು.
ಅದ್ರ ಉಸುರು ನಾವು ಅಲ್ರಿ ಈಗ ಹೋರಿಕರ ಹಾಕೈತಿ ಅಂತಂದ್ರೂ ಈಗ ಅವ್ರು ಬಿಡು ಹಂಗೈತಿ ಆರಾಮಿಲ್ಲ ಏನಿಲ್ಲ ಅಂದ್ರೂ ಅವ್ರ ಇಟ್ಕೊಂಡು ಅದು ಎಲ್ಲಿ ಮಟ್ಟ ಇರ್ತೈತಿ ಸಾಕ್ಬೇಕು ಅಂತಂದು ಹೇಳ್ತೀರಿ ನೀವು. ಇಲ್ಲ ನಮಗೆ ಮಾಡೋದಾಗಲ್ಲ ಅಂತಂದ್ರು ಯಾರಿಗಾರ ಬೇರೆಯರಿಗಾರ ಮತ್ತೆ ಜಗತ್ತಿನೊಳಗೆ ಈಗ ಭೂಮಿ ಒಳಗೆ ಯಾಕೆ ಬಂಜರಾಗೈತಿ, ದನ ಕಡಿಮೆ ಆಗಿ ದನ ಮೇಸರಿಲ್ಲ, ಸಗಣಿ ತೆಗಿಯೋರಿಲ್ಲ. ಹ್ಞೂ ರೀ. ಮತ್ತು ನಾವು ಮಾಡ್ತೀವಿ, ಅದ್ರ ಮೇಲೆ ನಮ್ಗೆ ಮಮಕಾರ ಐತಿ, ನಮಗೆ ಸುಖನ ಐತಿ. ಹ್ಞೂ ರೀ. ನಮ್ಮ ಕಡೆ ದುಡ್ಡು ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ನೆಮ್ಮದಿ ಐತಿ. ನಮ್ಗೆ ದವಾಖಾನಿ ಇಲ್ಲ. ಹ್ಞೂ ರೀ. ದವಾಖಾನಿ ಇಲ್ಲ ನಮ್ಗೆ. ಹ್ಞೂ ರೀ. ದವಾಖಾನಿ ಖರ್ಚಿಲ್ಲ. ಅಂದ್ರೆ ನೀವು ಹೇಳೋದು ನಮ್ಮ ಕಡೆ ದುಡ್ಡು ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಕಡೆ ಆರೋಗ್ಯ ಐತಿ. ಆರೋಗ್ಯ ಐತಿ. ದವಾಖಾನಿ ಇಲ್ಲ ಅಂತ. ಸರಿ ರೀ. ಕೇಳಿದ್ರಲ್ಲ ಸ್ನೇಹಿತರೆ, ಕುಮಾರ ಒಳಗೆ ರಾತ್ರಿ ಇದು ವ್ಯವಸ್ಥೆ ನೋಡಿ ಬರ್ರಿ. ಬರ್ರಿ ಹೋಗಂಬರ್ರಿ ಅಣ್ಣ. ಇದು ಮೇವಿನ ಬಣವಿ. ಹ್ಞೂ ರೀ. ಯಾವುದು ಇದು ದನಕ್ಕೆ ಮೇವು. ಹ್ಞೂ ರೀ. ಇಲ್ಲಿ ಇದು ಮೇವಿನ ಬಣಿವಿ. ಅದು ಹೊಟ್ಟು. ಹ್ಞೂ ರೀ. ಅದು ಹೊಟ್ಟಿನ ಬಣಿವಿ, ಇದು ಮೇವು. ಹ್ಞೂ ರೀ. ಸಪ್ಪಿ. ಹ್ಞೂ ರೀ. ಈ ಥರ ಸಪ್ಪಿ ಮಾಡ್ಕೊಂಡು ಇದಕ್ಕೆ ಪ್ಯಾಕ್ ಮಾಡ್ಕೊಂಡ್ಬಿಟ್ರಿ. ಬರ್ರಿ. ಇದು ಬಿಳಿಜಾಳದ ಸಪ್ಪಿ ರೀ. ಬಿಳಿಜೋಳದ ಸಪ್ಪಿ. ಬಿಳಿಜಾಳದ ಅಂದ್ರೆ ಇವೆಲ್ಲ ಜೋಳ ತೆಗ್ದಿದ್ದು ರೀ. ಕತ್ತರಿಸಿ ಹಾಕ್ತೇವೆ. ಹ್ಞೂ ರೀ. ಕತ್ತರಿಸಿ ಹಾಕ್ತೇವೆ. ತೆಗ್ದಿದ್ದು ಇವು ಮೇವಿಗೆ ಇಟ್ಕೊಂಡಿರಿ. ಇದನ್ನ ನಮ್ಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ನಾ ಚಾಪ್ ಕಟ್ರ್ ಅದೆಲ್ಲ ಮಾಡ್ಸಂಗಿಲ್ಲ ರೀ. ಹ್ಞೂ ರೀ. ಈ ಬಣಿವಿ ಹಿಂಗೆ ಒಟ್ಕೊಂತೇವೆ. ಚಾಪ್ ಕಟ್ರ್ ಮಾಡಿಸಿ ಎಲ್ಲ ರೈತರ ಆಗಿಬಿಟ್ಟಾರ. ಹ್ಞೂ ರೀ. ಅದ ಇಲ್ಲ ನಂಗೆ ದರಿತನ ಇಲ್ಲ. ಅವತ್ತಿನ ಮೇವು ತಾಜಾ ಅವತ್ತ ಬಿಸಿಲಿಗಿಟ್ಟು ಅವತ್ತ ಕತ್ತರಿಸಿ ಅವತ್ತ ಹಾಕಾರ. ಹ್ಞೂ ರೀ. ಚಾಪ್ ಕಟ್ರ್ ಮಾಡಿ ಹ್ಞೂ ರೀ. ಒಳಗೆ ಒಟ್ಕೊಂಡೆ ಮುಗ್ಸಾತು. ಆಮೇಲೆ ದವಾಖಾನಿಗೆ ಹೋದೆ. ನಾವು ಒಂದು ಇಂಜೆಕ್ಷನ್ ಮಾಡಿಸಿಲ್ಲ ರೀ. ಯಾವ ದನಕ್ಕೆ ಒಂದು ಇಂಜೆಕ್ಷನ್ ಮಾಡಿಸಲ್ಲ ನಾನು. ಒಟ್ಟ ಮಾಡಿಸಲ್ಲ. ಹ್ಞೂ ರೀ. ಕಾಲು ಬ್ಯಾನಿ ಬಾಯಿ ಬ್ಯಾನಿ ಯಾವುದು ಮಾಡಿಸಲ್ಲ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಸ್ವಚ್ಛವಾದ ನೀರು, ಸ್ವಚ್ಛವಾದ ಮೇವು. ಈ ಕಾಲದ್ದು ಆಧುನಿಕ ಏನು ಪದ್ಧತಿಗಳ ಪ್ರಕಾರ ಈ ಮಿಷನ್ ಗಿಷನ್ ಅಂಥವೆಲ್ಲ ಮಾಡಿ ಅಂದ್ರೆ ಜನ ರೈತರು ಇನ್ನೂ ಜಾಸ್ತಿ ಹೊರಲಿಂದ ಖರ್ಚು ಮಾಡ್ತಾರೆ. ಹಗರ್ ಮಾಡುತ್ತ ತಾವು ದುಡಿಯೋದು ಹಗರ್. ಜೋಬ್ಲಿಂದ ದುಡ್ಡು ಖರ್ಚು ಮಾಡೋದು ಜಾಸ್ತಿ. ನಾವು ಇದಿಲ್ಲ. ನಾವು ದೈಹಿಕವಾಗಿ ದಣಿತೇವಿ. ಹಾಗೆ ಜೋಬ್ಲಿಂದ ಖರ್ಚು. ಇವೆಲ್ಲ ಆಧುನಿಕ ಎಲ್ಲ ಸಾಧನಗಳಿಗೆ ಅವರೆಲ್ಲ ಮೊರೆ ಹೋಗಿ ಅವರು ಇದು ಆರೋಗ್ಯ ಕಳ್ಕೊಂಡು. ಆರೋಗ್ಯ ಕಳ್ಕೊಂಡ್ರೆ ಆಮೇಲೆ ದರಿದ್ರತನ ಅವ್ರಿಗೆ ಆರೋಗ್ಯ. ದನಕ್ಕೂ ಅಷ್ಟು ಯೋಗ್ಯ ಅಲ್ರಿ. ಈ ಮೇವು ಈಗ ನಾವು ಸಪ್ಪಿ ಹಿರ್ತೇವ್ರಿ ಇದನ್ನ. ಈ ಮೇವು ಇದನ್ನ ನೋಡ್ರಿ, ಇದನ್ನ ಈಗ ಎಷ್ಟು ಪೆಂಡಿ ಬರ್ತೈತ್ರಿ ಇದು. ಇದನ್ನ ನಾವು 4-5 ಕಟ್ರ ಕತ್ತರಿಸ್ತೇವೆ. ಕತ್ತರಿಸಿ ಒಂದೊಂದು ಇಷ್ಟಿಷ್ಟು ಕತ್ತರಿಸ್ತೇವೆ ನಾವು. ಹ್ಞೂ ರೀ. 10 ಇಂಚು 9 ಇಂಚು ಕತ್ತರಿಸ್ತೇವ್ರಿ. ಸರಿ ರೀ. ಇದನ್ನ ಹ್ಞೂ ರೀ. ಕತ್ತರಿಸಿ ಬಿಸಿಲಿಗೆ ಇಡ್ತೇವೆ ಮೊದ್ಲು. ಹ್ಞೂ ರೀ. ಇದನ್ನ ಹಿರಿದು ಬಿಸಿಲಿಗೆ. ಹ್ಞೂ ರೀ. ಈ ಮೇವನ್ನ. ಹ್ಞೂ ರೀ. ಇದನ್ನ ಭಾಳ ಚಂದ ತಿಂತಾವು. ಸರಿ ರೀ. ಭಾಳ ಚಂದ ತಿಂದಿರ್ತಾವೆ. ಡೈಜೆಷನ್ ಆಕೈತೆ ಅವಕ್ಕೆ. ಹ್ಞೂ ರೀ. ಇದನ್ನ ನಾವು ಮೆತ್ತಗ ಮಾಡಿ ಕೊಟ್ಟಿದ್ದು ಬೂಸ ಹಿಂಡಿ ಥರ ಮಾಡಿ ಕೊಟ್ಟಿದ್ದು ಹ್ಞೂ ರೀ. ಗಬ ತಿಂದು. ಹ್ಞೂ ರೀ. ಅದು ಬೇಕ್ರಿ ಫುಡ್ ಆದಂಗೆ ಆಕೈತಿ. ಹೌದ್ರಿ. ಬೇಕ್ರಿ ಫುಡ್ ಆದಂಗೆ. ಹ್ಞೂ ರೀ. ಇದು ಹಂಗೆ ಮನೆ ಅಂದ. ಹ್ಞೂ ರೀ. ನೋಡ್ರಿ ಅಣ್ಣ ಹೋಗೋಣ ಒಳಗೆ. ಬರ್ರಿ, ನಮ್ಮ ದನದ ನೋಡಿ ಬರ್ರಿ. ಹ್ಞೂ ರೀ. ಒಳಗೆ ದನದ ವ್ಯವಸ್ಥೆ ಮಾಡೀನಿ. ಎಲ್ಲ ಭಾಳ ವ್ಯವಸ್ಥೆ ಎಲ್ಲ ಗಾಳಿಗೆ ಇರ್ತಾವೆ ದನ. ಹ್ಞೂ ರೀ. ದನಕ್ಕೇನ್ರಿ ಸ್ವಚ್ಛವಾದ ನೀರು, ಸ್ವಚ್ಛವಾದ ಮೇವು, ಪ್ರಶಾಂತವಾದ ವಾತಾವರಣ, ಗಾಳಿ. ಒಂದು ಬರ್ರಿ, ಎಲ್ಲ ಲೈಟ್ ಎಲ್ಲ ಬರ್ರಿ. ಈ ಥರ ವ್ಯವಸ್ಥೆ ಐತೆ ನೋಡ್ರಿ. ಇದು ಸೊಳ್ಳೆ ಬರ್ದಂಗೆ. ಸರಿ ರೀ. ಈ ಕಡೆಯಿಂದ ಗಾಳಿ ಬಂದ್ರೆ ಆ ಕಡೆ ಪಾಸ್ ಆಕೈತಿ, ಆ ಕಡೆಯಿಂದ ಗಾಳಿ ಬಂದ್ರೆ ಈ ಕಡೆ ಗಾಳಿ ಪಾಸ್ ಆಕೈತಿ. ಈ ವ್ಯವಸ್ಥೆ ಅಂದ್ರೆ ಇದರಿಂದ ಏನ್ ಅನುಕೂಲ ರೀ? ಈ ತರ ಒಂದು ಟೆಕ್ನಾಲಜಿ ಒಳಗೆ ನೀವು ಈ ತರ ಶುದ್ಧವಾದ ಗಾಳಿ. ಹುನ್ರಿ. ಇದನ್ನ ಗಾಳಿನ ದುಡ್ಡು ಖರ್ಚು ಮಾಡಿ ತರಕ್ ಹೋಗ್ತಾರ. ಫ್ಯಾನು ಅವಶ್ಯಕತೆ ಇಲ್ಲ. ಹುನ್ರಿ. ಫ್ಯಾನ್ ಅವಶ್ಯಕತೆ ಇಲ್ಲ. ಆದ್ರೂ ನಾವು ಇರ್ಲಿ, ಇದು ಸೀಟ್ ಐತಲ್ಲ. ಈಗ ವಾತಾವರಣ ಸ್ವಲ್ಪ ಇದು ಐತಿ. ಹವಾಮಾನ ವೈಪರೀತ್ಯ. ಯಾವಾಗ ಹೆಂಗ ವಾತಾವರಣ ಬದ್ಲಿ ಆಕೈತಿ ಅಂತಂದು ಹೇಳಕ್ ಬರಲ್ಲ. ಆಮೇಲೆ ಸೊಳ್ಳಿ ಕಾಟ ಇಲ್ರಿ. ಈಗ ಎಲ್ಲಾನು ಒಳಗ್ ಕಟ್ತೇನೆ. ರಾತ್ರಿ ಈ ತರ ಮೇವು ಕತ್ತರಿಸಿದ್ದು ಇಷ್ಟಿಷ್ಟ ಆಗೈತೆ ನೋಡ್ರಿ. ಇಟ್ಟಿಟ್ಸು ರಾತ್ರಿ ತಿಂತಾವು. ಓಕೆ. ನೀವು ಹೇಳೋ ಪ್ರಕಾರ ಅಂದ್ರ ಈಗ ಈ ಜಾಸ್ತಿ ಆಧುನಿಕ ಕೃಷಿ ಪದ್ಧತಿ ಅದು ಬೇಕು. ಎಷ್ಟು ಬೇಕು ಅಷ್ಟು. ಹೆಚ್ಚಿಂದ ಅದನ್ನ ತಗೊಂಡು ಅದನ್ನ ಮಾಡಿ ಕುರ್ಚಿ ಮೇಲೆ ಕೂದ ನೀ ಹೋಗಿದ್ದ ದವಾಖಾನಿ. ಹೌದ್ರಿ. ಅದ್ರ ಪಶುಗಳ ಜೊತೆಗೆ ಪಶುವಾಗಿ ದುಡಿಬೇಕು ನಾವು. ಇದನ್ನ ಸ್ಟ್ರೇಟ್ ಮಾಡ್ಕೊಳ್ರಿ ಅಣ್ಣ ಮೈಕ್. ಹಿಂಗೆ ಮಾಡ್ಕೊಳ್ರಿ. ಹೇಳ್ರಿ ಅಣ್ಣ. ಪಶುಗಳ ಜೊತೆಗೆ ಪಶು ಆದ್ರೆ, ದನದ ಜೊತೆಗೆ ದನ ಆದ್ರೆ ದನ. ಹುನ್ರಿ. ನಾವು ಬೇರೆ ಹಾಕೇವಂದ್ರೆ ಆಗಲ್ಲ. ಇವೆಲ್ಲ ನೋಡ್ರಿ, ಎಲ್ಲ ದನ ಒಳಗೆ ಬರ್ತಾವ. ಹುನ್ರಿ. ಗಾಳಿ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಮೇವು. ಹುನ್ರಿ. ಬೇರೆ ಏನು ₹1 ಹೊರಗಲಿ ಅಂತ ತರೋದಲ್ಲ ನಾವು. ನಮ್ಮದ ಬೆಳೆದಿದ್ದ ಮೇವು. ಹುನ್ರಿ. ಈಗ ಪ್ರಕೃತಿ ಗಾಳಿ, ಶುದ್ಧವಾದ ಬೋರಿನ ನೀರು. ಓಕೆ ರೀ. ಬೇರೆ ಏನು ಹಾಕೋದಿಲ್ಲ ನಾವು. ಸರಿ ರೀ. ಫುಡ್ ಇಟ್ಟೆ, ಔಷಧಿ ಇಟ್ಟೆ ಅಂತದ್ದು ಏನಿಲ್ಲ ರೀ. ಓಕೆ. ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡ್ರೆ ಆಮೇಲೆ ದೊಡ್ಡ ಶ್ರೀಮಂತರು ಅಲ್ಲ ನಾವು. ಹುನ್ರಿ. ಸ್ಥಿತಿ ಬಂದ್ರೆ ತಕ್ಕ ಮಟ್ಟಿನ ನಮ್ಮ ಜೀವನದಾಗ ಓಕೆ ರೀ ಅದೇವ್ರಿ ನಾವು. ನೀವು ಹೇಳೋದೇನಂದ್ರೆ
ಆದಷ್ಟು ಸ್ವಲ್ಪ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಯೋಗ್ಯ ಅಳವಡಿಸ್ಕೊಂಡು ಮಾಡ್ರಿ ಅಂತ ಮಾಡ್ಕೊಂಡು ಹುನ್ರಿ. ತೀರಾ ಜಾಸ್ತಿ ವೈಜ್ಞಾನಿಕತೆ ವಿಜ್ಞಾನ ಸುಳ್ಳಲ್ಲ, ವಿಜ್ಞಾನ ಹೌದ. ವಿಜ್ಞಾನ ಜೊತೆಗೆ ನಮ್ಮ ಪರಂಪರೆ ಬಿಡಬಾರ್ದು. ವಿಜ್ಞಾನನು ಎಷ್ಟಿರ್ಬೇಕು ಅಷ್ಟ ತಗೋಬೇಕು, ಅಷ್ಟ ಪರಂಪರೆ ಮೇಲೆ ಬಹಳ ಇದು ಹೋಗ್ಬೇಕು. ಅಂದ್ರೆ ಪಶುಗಳ ಜೊತೆಗೆ ಬರೀ ವಿಜ್ಞಾನ ಅಂದ್ರೆ ನಾನು ಅಮೇರಿಕದ್ದು ಎಚ್ ತರ್ತಾನೆ, ಜರ್ಸಿ ತರ್ತಾನೆ, ರೋಗ ಹಾಕೊಳ್ಳೋದು. ಅದು 1 ಲೀಟರ್ ಹಾಲು ಕೊಡ್ತೈತೆ ಅಂದ್ರೆ ಅದ್ರ ಜೊತೆಗೆ ಅಷ್ಟು ರೋಗನ ಬರ್ತೈತಿ. ಅದ್ರ ಇದು ನೀವು ಇದು ನಮ್ಮ ಈ ಜವಾರಿ ಹಸು ಐತಲ್ರಿ, ಜವಾರಿ ಹಸು ಐತಲ್ಲ, ಎಷ್ಟೇ ಬಿಸಿಲು ಇರಲಿ ಎಷ್ಟೇ ಥಂಡಿ ಇರಲಿ ತಡ್ಕಂತೈತಿ. ಅದು ತಡ್ಕೊಳಂಗಿಲ್ಲ. ವಾತಾವರಣಕ್ಕೆ ತಡಿತತಿ. ಇದು ತಡಿದೈತಿ, ನಮ್ಮ ವಾತಾವರಣಕ್ಕೆ ಇದು ತಡಿದೈತಿ. ಸ್ವಲ್ಪ ಏನಾರ ಅದ್ರ ಜಡ್ ಹೆಚ್ಚಿನ ಬಿಸಿಲಾದ್ರೂ ಅದಕ್ಕೆ ರೋಗ, ರೋಗ ಜಡ್ ಹೆಚ್ಚಿಂದು ತಂಪಾದ್ರೂ ಅದಕ್ಕೆ ಮೂಗಿನಿಂದ ಇಳಿಯೋದು ಚಲೋ ಆಕೈತಿ. ಆಮೇಲಿಂದ ಅದ್ರದ್ದು ವ್ಯವಸ್ಥೆ ಭಾಳ ಇದು ಇರ್ತೈತಿ. ಇದು ಭಾಳ ಶುದ್ಧ ಐತಿ. ಬರ್ರಿ ಇಷ್ಟಾಗಿ ನನಗೆ ಇದನ್ನ ಮೇಲೆ ಮನಸ್ಸು ಬಂದೈತಿ. ಇದನ್ನ ಮಾಡ್ಕೊಂತ ಹೊಂಟಾನಿ. ದೇವ್ರ ಎಲ್ಲಿ ಮಟ್ಟ ನಡೆಸ್ತಾನ. ಇದು ಇಷ್ಟು ಮಾತ್ರ ಹೇಳ್ಬೋದು. ಓಕೆ ರೀ. ಆಮೇಲೆ ಬರ್ರಿ. ಈಗ ಅಣ್ಣ ಇದು ಈ ಕಡೆ ಎಲ್ಲ ತೋಟ ನಿಮ್ದ ರೀ? ಹ್ಞೂ ರೀ. ಯಾವ್ದ್ರಿ ಇದು? ತೆಂಗಿನ ತೋಟ ಹೌದ್ರಿ? ತೆಂಗಿನ ತೋಟ ಹೌದ್ರಿ. ಅವು ಹೋದ್ರು ಅದ್ರದ್ದು ಸಪ್ಪು ಬರ್ತೈತಿ ನಮಗೆ. ಹ್ಞೂ. ಅದೇನು ಎಲಿಬಳ್ಳಿ ಐತ್ರಿ. ಅದ್ರದ್ದು ಸಪ್ಪು ನಮ್ಮ ದನಕ್ಕೆ ಹಾಕ್ತೇವೆ. ಸೊಪ್ಪು ರೀ. ಹಾಂ, ಫುಡ್ ಗಿಡ್ಡ ಅವಶ್ಯಕತೆ ಇಲ್ಲ ನಮಗೆ. ಅದ್ರ ಆ ಮೇವು ಇದಕ್ಕೆ ನಾವು ಉಪಯೋಗಿಸ್ತೇವೆ. ಏನು ಹಚ್ಚಿರಣ್ಣ ತೋಟದಾಗ? ಎಲಿ ಬೆಳ್ಳಿ ಹಚ್ಚೇವ್ರಿ. ಅದ್ರ ಸಪ್ಪು ಬಂದೈತೆ ನೋಡ್ರಿ, ತಿಂದು ಬಿಟ್ಟಾವ ನೋಡ್ರಿ. ಕತ್ತರಿಸಿ ಹಾಕಿರ್ತೇವೆ, ತಿಂದು ಬಿಟ್ಟಾವ ಇದನ್ನ. ಹ್ಞೂ. ಹಾಂ, ಹಿಂಗೆ ಓಕೆ ರೀ. ಇದು ತಿಂತಾವು. ಹ್ಞೂ ನೋಡ್ರಿ, ಅದು ಆರಾಮಲ್ಲಿ ಅದ್ ನಿಂತು ಆರಾಮಾಗಿ ಇಷ್ಟು ಅಂತ ಇರಲಿ. ಅಲ್ರಿ ತೋಟದಾಗ ಏನೇನು ಎಲಿ ಬೆಳ್ಳಿ ಐತ್ರಿ. ಎಲಿ ಬೆಳ್ಳಿ ಐತಿ. ಅತ್ತಾಗ ಒಂದಿಷ್ಟು ಚವಳಿ ಹಾಕೀನಿ, ದನಕ್ಕೆ ಮೇವು ಹಾಕೊಂಡಿದ್ದು. ಅಷ್ಟು ಮೇವು ಐತಿ ನೋಡ್ರಿ. ಈಗ ಸದ್ಯ ಬಂತ ಹಸಿರು ಮೇವು. ಹ್ಞೂ. ಅದು ಎಲಿ ಬೆಳ್ಳಿದು ಈಗ ಸಪ್ಪಿ ಕಮ್ಮಿ ಆಕತ್ರಿ. ಅದು ಸಪ್ಪು. ಹ್ಞೂ. ಈಗ ಜೂನ್ ತಿಂಗಳಿಗೆ ಅದು ಬಂದ್ ಆಕತಿ. ಇದು ನಮ್ಮ ಸಪ್ಪಿ ಬಂದ್ಬಿಡ್ತೈತ್ರಿ. ಬಂತದ ಈಗ ಅದು 40-50 ದಿವ್ಸದ್ದು ಐತ್ರಿ. 60 ದಿವ್ಸಕ್ಕೆ 2 ತಿಂಗಳಿಗೆ ಅದನ್ನ ನಾವು ಕತ್ತರಿಸಿ ಚಲೋ. ಅದು 2 ತಿಂಗಳು ನಮ್ಗೆ ನಡೆಸ್ತೈತ್ರಿ ನಮ್ಮ ದನಕ್ಕೆ. ಸರಿ. 2 ತಿಂಗಳ. ಇದು ಒಂದು ಚಕಡಿ. ಹಾಂ, ಇದು ನಾವು ಮಾಡೋ ಲಾರಿ ರೀ. ನಮ್ಗೆ ಬೇಕು ಎತ್ತಿನ ಲಾರಿ. ಹ್ಞೂ ರೀ. ಓಕೆ ಸರಿ ರೀ. ಆಮೇಲೆ ಅದು ಹೌದ್ರಿ ಬಣವಿ ನಿಮ್ದೆ? ಹಾಂ, ಮೇವಿನ ಬಣವಿ. ಅದು ಮೇವು, ಅದು ಹೊಟ್ಟಿನ ಬಣವಿ. ಹ್ಞೂ ರೀ. ಇದು ನೀರಿನ ವ್ಯವಸ್ಥೆ. ಓಕೆ. ಇಲ್ಲಿ ನೀರಿನ ವ್ಯವಸ್ಥೆ. ಹಾಂ, ಒಂದು ಕುಡಿಯೋದಕ್ಕೆ, ಒಂದು ಮೈ ತೊಳೆಯೋದಕ್ಕೆ. ಹ್ಞೂ ರೀ. ಇದಕ್ಕೆ ಇಟ್ಕೊಂಡವ್ರಿ ಹಿಂಗೆ. ಇಲ್ಲಿ ಬೋರಿಂದ ನೀರೇನ್ರಿ? ನೀರು 2 ಬೋರ್ ಅದಾವ್ರಿ. 2 ಬೋರ್ಲಿಂದ ನೀರು ಬರ್ತಾವ. ಇಲ್ಲೇ ಒಂದ ಹತ್ರ ಸ್ಟಾರ್ಟ್ ಮಾಡ್ತೀರಿ ಅಣ್ಣ? ಕರೆಂಟ್ ಇರಂಗಿಲ್ಲ. ಕರೆಂಟ್ ಇಲ್ಲಿ ಈಗ ಕರೆಂಟ್ ಹೋಗೈತೇನ್ರಿ? ಕರೆಂಟ್ ಹೋಗೈತೆ. ಓಕೆ ರೀ. ಹ್ಞೂ ರೀ. ಕರೆಂಟ್ ಹೋಗೈತೆ ನೋಡ್ರಿ. ನೀರಿನ ವ್ಯವಸ್ಥೆಗೆ ಈ ತರ ಇವ್ರು ಸಿಸ್ಟಮ್ ಮಾಡ್ಕೊಂಡು ಇದನ್ನು ವೈಜ್ಞಾನಿಕವಾಗಿ ಐತ್ರಿ. ಇದು ಇದು ಪರಂಪರೆಯನ್ನು ವೈಜ್ಞಾನಿಕ ಕೂಡ ತಗೊಂಡನಿ. ದನಕ್ಕೆ ಎಷ್ಟು ಎಕರೆ ಐತ್ರಿ ಅಣ್ಣ ಇಲ್ಲಿ? ಇಲ್ಲಿ ನಮ್ಮ 4 ಎಕರೆ ರೀ. ನಮ್ಮ ತಮ್ಮಾರ್ದ 1.5 ಎಕರೆ, 5.5 ಎಕರೆ ನಾವು ಇಲ್ಲಿ ಸಾಗುವಳಿ ಮಾಡ್ತೇವೆ. ಸರಿ ರೀ. ಇದು ನೀರು ಹೇಳಾಕತ್ತಿದ್ರಲ್ರಿ, ಇದನ್ನ ಹೆಂಗಂದ್ರ ತೀರ ಎತ್ತರ ಮೇಲೆ ಆಗಬಾರ್ದು. ಕರಕ್ಕ ನೀರು ಸಿಗ್ಬೇಕು. ದೊಡ್ಡ ದನಕ್ಕೂ ನೀರು ಕುಡಿಯಾಕ ಅನುಕೂಲತೆ. ಆ ಟೈಪ್ ಮಾಡ್ಸೀನ್ರಿ. ಓಕೆ ರೀ. ಸರಿ ರೀ. ಇವ್ರು ಯಾರೋ ಮಾಡ್ಸಿರ್ತಾರ, ದನಕ್ಕೆ ಸಿಗದ ಈ ಎತ್ತರ ಮೇಲೆ ಕುಡಿಸೋದು, ಇಲ್ಲ ತೀರ ಬಗ್ಗಿ ಕುಡಿಯೋದು ಹಂಗಲ್ಲ. ಆಮೇಲೆ ಗ್ವಾನ್ಲಿದು ಸಿಸ್ಟಮ್ ಅಷ್ಟ. ಅದ 3 ಫೂಟ್, ಭಾಳ ಅಂದ್ರೆ 3 ಫೂಟ್ಗಿಂತ ಹೆಚ್ಚಿಗೆ ಇರಬಾರ್ದು ದೊಡ್ಡ ದನಕ್ಕೆ ಗ್ವಾನ್ಲಿ. ಹಾಂ, ಯಾಕ ಹೊಸಬರಿಗೆ ಹಂಗೆ ಮಾಡ್ತೈತಿ? ಇಲ್ಲ ಇಲ್ಲ, ಹೊಸಬರಿಗೆ ಹಂಗೆ ಮಾಡ್ತಾರೆ. ಹಾಂ ಹೇಳ್ರಿ. ಇಷ್ಟ ಅವು ಗ್ವಾನ್ಲಿದು ಎತ್ತರ, ಆಮೇಲೆ ಕಾಲಾಗ ಸೆಗಣಿ. ಇದು ಇವಕ್ಕೆ ಯಾಕೆ ದೊಡ್ಡ ದನ ಹಾಕವಲ್ರಿ, ಇವಕ್ಕೆ ಸ್ವಲ್ಪ ಕಾಲಾಗ ಮೇವು ಹಾಕ್ತೇನೆ ನಾನು. ಸರಿ ರೀ. ಇದು ಕೆತ್ತಬಾರ್ದು ರೇ, ಇವು ಮಲ್ಲಿಗೆ ಕುಂತಿ ಕೆತ್ತಬಾರ್ದು ಅಂತ ಹೇಳಿ ಇವನ್ನ ಹಾಕ್ತೇವೆ ನಾವು. ಸರಿ ರೀ. ಆಮೇಲೆ ಕುಮಾರಣ್ಣರ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲ ರೈತರಿಗೆ? ರೈತರೇನ್ರಿಪ್ಪ, ದನ ಸಾಕ್ರಿ, ಈ ಹಸು ಸಾಕ್ರಿ, ಆಕಳ ಸಾಕ್ರಿ. ಆಕಳ ಹೊಟ್ಯಾಗ ಚೇರ್ ಬಂಗಾರ ಅಂತ ಹಿಂದಲ್ ಹಿರಿಯರು ಹೇಳಿ ಬಂದಾರ. ಆಮೇಲೆ ನಮ್ಮದು ಕೃಷಿ ಪ್ರಧಾನ ದೇಶ. ನಾವು ಕೃಷಿ ಭೂಮಿಯೊಳಗೆ ಹುಟ್ಟಿ ಬೆಳೆದೇವಿ. ಈ ಮಣ್ಣಿನ ಋಣ ತೀರ್ಸ್ಬೇಕಂದ್ರೆ ಈ ಮಣ್ಣು ನಾವು ಹೆಂಗೆ ನಮ್ಮ ಹಿರಿಯರು ಬಿಟ್ಟು ಹೋಗ್ಯಾರ ಹಂಗೆ ನಾವು ಮುಂದೆ ಬಿಟ್ಟು ಹೋಗ್ಬೇಕು. ರೈತರಾದ್ರೆ ಈ ಜವಾರಿ ತಂದು ಕೊಟ್ಟಾಗ ಸ್ವಲ್ಪ ದುಡ್ಡಿನಿಂದ ಬೆನ್ನತ್ತಬಾರ್ದು. ಮನೆಯೊಳಗೆ ಒಂದಾದ್ರೂ ಕಟ್ರಿ ಜವಾರಿ ದನಾನ, ಒಂದಾದ್ರೂ ಕಟ್ರಿ. ಹೌದ್ರಿ. ಪ್ರೀತಿ ಕಟ್ರಿ, ದುಡ್ಡಿನ ಸಂಬಂಧ ಕಟ್ಬೇಡ. ದುಡ್ಡಿಗೆ ಬೆನ್ನತ್ ಎಲ್ಲಾ ದುಡ್ಲಿಂದ ಅಳಿಬೇಡ್ರಿ. ಎಲ್ಲಾ ದುಡ್ಲಿಂದ ಅಳಿಬೇಡ್ರಿ. ಪ್ರೀತಿಯಾಗಿ ಒಂದಾದ್ರೂ ಮನ್ಯಾಗ ಇರ್ಲಿ, ಒಂದ್ ಕಟ್ರಿ ಮನ್ಯಾಗ. ಇದ್ರದ್ದು ವೈಜ್ಞಾನಿಕ ನನಗಂತೂ ಹೆಚ್ಚಿಂದ ಗೊತ್ತಿಲ್ಲ, ಒಟ್ಟು ಕೇಳೇನಿ ನಾನು. ಇದ್ರದ್ದು ಉಸುರು, ಇದ್ರದ್ದು ಗೋಮೂತ್ರ, ಇದೆಲ್ಲ ಭಾಳ ಗೋಮೂತ್ರ, ಇದ್ರದ್ದು ಮತ್ತೆ ಬೇರೆ ಬೇರೆ
ಏನ್ರಿ ಜಗತ್ತಿನಲ್ಲಿ ನಡೆದೈತಿ ಆದ್ರೆ ನನಗೆ ಅಷ್ಟು ಹೆಚ್ಚಿಂದ ಗೊತ್ತಿಲ್ಲ. ಹೌದ್ರಿ, ಯಾಕಂದ್ರೆ ನಾನು ಕೇಳ್ಪಟ್ಟನ್ರಿ ಈ HF ಜರ್ಸಿ ಆಕಳದ ಸಗಣಿ ಗೋಮೂತ್ರ ಅದ್ರೊಳಗ ಅಷ್ಟು ಶಕ್ತಿ ಇರಂಗಿಲ್ಲ. ಶಕ್ತಿ ಇಲ್ಲ ಇದ್ರೊಳಗೆ. ಇದ್ರ ಗೋಮೂತ್ರ ಸಗಣಿ ಆಮೇಲೆ ಇದ್ರ ಹಾಲು ಒಳಗ್ ಭಾರಿ ಶಕ್ತಿ ಇರತ್ತ. ಮತ್ತ ಕ್ರಾಸ್ನ ನಾನು ಒಂದು ಕೇಳೇನ್ರಿ, ಒಂದು ಹಿಂಗೆ ಕೇಳಿದ್ದು ಜನರಿಂದ. ಜರ್ಸಿ 1 ಲೀಟರ್ ಹಾಲು ಇದ್ರದ್ದು 1 ಲೀಟರ್ ಗೋಮೂತ್ರ ಸಮ ಆಗೋದಿಲ್ಲ. ಅಷ್ಟ ಮನುಷ್ಯನ ಆರೋಗ್ಯಕ್ಕೆ ಇದು ಮುಂದಾಕತಿ ಅಂತ ಒಂದ್ ಮಾತು ಕೇಳಿನ. ಇದ್ರ ಒಟ್ಟು ಇದ್ರದ್ದು ಏನು ಉತ್ಪಾದನೆಗಳು ಅದಾವ? ಆಕಳ ಇರ್ಲಿ, ಎತ್ತ ಇರ್ಲಿ, ಹೋರ್ಲಿ, ಜವಾರಿ, ಮಲಾಡ, ಗಿಡ್ಡ ಆಗ್ಲಿ, ಹಳ್ಳಿಕಾರ ಆಗ್ಲಿ, ಕಿಲಾರಿ ಆಗ್ಲಿ, ಮತ್ತೆ ಯಾವುದೇ ದೇಸಿ ತಳಿ ಬಾಳ ಅದಾವು. ಮತ್ತೆ ಕ್ರಾಸ್ ಬ್ರೀಡ್ ಇರಬಾರ್ದ್ರಿ. ಕ್ರಾಸ್ ಬ್ರೀಡ್ ಅಲ್ಲ, ಅವು ನಮ್ಮ ಜವಾರಿ ಯಾವಾದ್ರೂ ನಡಿತೈತ್ರಿ. ಪ್ಯೂರ್. ಇವೇನು ಹೊರದೇಶದಿಂದ ಬಂದಿದ್ 4 ತಳಿ ಅದಾವ್ರಿ. ಹೊರದೇಶ ಬಂದು ಜವಾರಿ ಕುಟ್ಟಾಗ ಮಾಡ್ಸಿರ್ತಾರಲ್ಲ ಅವೆಲ್ಲ ಪ್ಯೂರ್, ಒಳ್ಳೆ ಪ್ಯೂರ್ ಜವಾರಿ. ಮಲಾಡಿ ಗಿಡ್ಡ ಇಂಥವೆಲ್ಲ ಭಾಳ ಚಲೋ ರೀ. ಅವು ಗುಣಧರ್ಮ ಭಾಳ ಚಲೋ ಐತಿ. ಮಲಾಡಿ ಗಿಡ್ಡ ಹಾಲು ಕೊಡ್ತೈತಿ ಮತ್ತು ಮೇವು ಕಡಿಮೆ. ಇದು ಹಳ್ಳಿಕಾರ ಏನಂದ್ರ ಹಳ್ಳಿಕಾರ ಇದೆ. ಈಗಿನ ರೈತರು ಎಲ್ಲಾರು ವಯಸ್ಸಾದ್ರಿ. ಈಗ ಇದನ್ನೆಲ್ಲ ಈಗ ಹೊಸದಾಗಿ ಈಗ ಇದ್ರ ಮೇಲೆ ಪ್ರೀತಿ ಇಟ್ಕೊಂಡು ಇವನ್ನೆಲ್ಲ ತಳಿ ಉಳಿಸ್ಬೇಕು, ಅಭಿವೃದ್ಧಿ ಮಾಡಿಸ್ಬೇಕು. ನಾವು ಆರೋಗ್ಯದಿಂದ ಇರ್ಬೇಕು, ನಮ್ಮ ಭೂಮಿ ಆರೋಗ್ಯವಾಗಿರ್ಬೇಕು ಅಂತಂದ್ರ ಈ ಹಿಂದಿನ ತಳಿ ಏನೈತಿ ಹಳ್ಳಿಕಾರ, ಕಿಲಾರಿ, ನಮ್ಮ ಪರಂಪರೆಯಿಂದ ಏನ್ ಬಂದಾವಲ್ಲ ಅವನ್ ಜೋಪಾನ ಮಾಡ್ಕೊಂಡು ಹೋದ್ ಸುಖ ಆಕತಿ. ಈಗ ನಮ್ಮ ಆರೋಗ್ಯಕ್ಕಿಂತ ದೊಡ್ಡದು ಯಾವ್ದಿಲ್ಲ ಜಗತ್ತಿನೊಳಗೆ. ದುಡ್ಡು ಏನ ಯಾವ್ದು ದಾರಿ, ಹಲವಾರು ದಾರಿ, ಸಾಕಷ್ಟು ದಾರಿ ಐತಿ. ಆದ್ರೆ ಈ ಆರೋಗ್ಯಕ್ಕ ದಾರಿ ಒಂದ ಇಲ್ರಿ. ನಮ್ ಕೈಯಾಗ ಐತಿ ಆರೋಗ್ಯ. ದುಡ್ಡಿಗೆ ದಾರಿ ಬೇಕಾದಷ್ಟು ಅದಾವ. ಆರೋಗ್ಯಕ್ಕೆ ದಾರಿ ಒಂದ ನಾಮಕಾರಣ ನಮ್ ಕೈಯಾಗ ಐತಿ. ಅದ ಇದ್ರದ್ದು ಬಗ್ಗೆ ಸಗಣಿ ತೆಗಿ, ಇದ್ರ ಮೈ ನಾನು ನೋಡ್ರಿ, ಹೊಟ್ಟೆ ಹಸಿ ನನಗೆ 61 ವರ್ಷ. ನನಗೆ ಇವತ್ತಿನವರೆಗೆ 61 ವರ್ಷ ನನಗೆ. ಈ ಯಾವ್ದು ಆರೋಗ್ಯವಾಗಿದ್ದಾನೆ. ನನಗೆ ಹೊಟ್ಟೆ ಏನ್ರ ಅಸಿಡಿಟಿ ಅದು ಇದು ಅಂತಂದ್ರೆ ಏನಿಲ್ಲ. ಅಷ್ಟೊಂದು ಸ್ವಲ್ಪ ಸೋಪ್ ಹಚ್ಚಿ ಮೈ ತೊಳೆದ್ನಿ ಅಂದ್ರೆ ಅವತ್ತು ನನಗೆ ಫುಲ್ ಹೊಟ್ಟೆ ಸಿತ್ತು ನೋಡ್ರಿ. ಆಳ ಮಕ್ಕಳು ಬರ್ಲಾರ ದಿವಸ ಒಂದೊಂದು ದಿವಸ ಹೆಚ್ಚಾಗಿ ನಾನಾ ತೊಳೆಯೋದು. ಅವ್ರು ಬರ್ಲಾರ ದಿವಸ ಸೋಪ್ ಹಚ್ಚಿ ನಾ ಮೈ ತೊಳಿತೀನಿ ರೀ. ಪೌಡ್ರ್ ಹಚ್ಚಂಗಲ್ಲ, ಸೋಪ್ ಹಚ್ತೇನೆ. ಸೋಪ್ ಹಚ್ಚಿ ಮೈ ತೊಳೆದ್ನಂದ್ರೆ ಅಷ್ಟು ಮೈ ತೊಳೆದ್ರೆ ನನಗೆ ಊಟ ಮಾಡಿ ಮೈ ತೊಳೆಯಕ್ಕೆ ಚಾಲು ಮಾಡಿದ್ರೆ ಮತ್ತೆ ಹೊಳ್ಳಿ ಊಟ ಮಾಡಂಗೆ ಆಕೈತಿ. ಮತ್ತೆ ಹೊಟ್ಟೆ ಸಿಗ್ತೈತಿ. ಅಷ್ಟು ದನ್ನದ ಮೈ ತೊಳೆದ್ನ ಎಸಿಡಿಟಿ ಏನೂ ಇಲ್ಲ. ಎಲ್ಲಿ ಎಸಿಡಿಟಿ ಅದ್ರ ನಮ್ಗೆ ಹೆಸರಾಗ ಗೊತ್ತಿಲ್ಲ. ಅದು ಎಸಿಡಿಟಿ ಮತ್ತೆ ನಮ್ಮ ಕೂದಲಾಟ ಬೆಳಗಾಗ್ಯಾವು. ನಮ್ಗೆ ಆರೋಗ್ಯ ಅದ ಹೇಳಿದ್ನಲ್ರಿ, ನಮ್ಮ ಕಡೆ ದುಡ್ಡಿಲ್ಲ, ಆರೋಗ್ಯ ಐತಿ. ದುಡ್ಡಿಲ್ಲ, ಸರಿ, ದುಡ್ಡಿಲ್ಲ. ಅದೇ ದವಾಖಾನೆ ಏನಂದ್ರಲ್ಲ ಆಗ್ಲೇ, ದವಾಖಾನೆ ಇಲ್ರಿ. ದವಾಖಾನೆ ಇರಲ್ಲ, ನಾವು ದುಡ್ಡು ಇದು ಆರೋಗ್ಯ ಐತಿ. ಇಷ್ಟ ರೀ. ಮತ್ತೆ ಇನ್ನು ಹೆಚ್ಚಿನ ರೈತರು ಏನ್ರಿಪ್ಪ ಪ್ರೀತಿಯಿಂದ ಅವನ್ನ ಜೋಪಾನ ಮಾಡ್ರಿ. ಯಾಕಂದ್ರೆ ಒಂದರ ಕಟಗರಿ ಈಗ ಇದ್ರ ತಳಿ ಅಭಿವೃದ್ಧಿ ಮಾಡ್ಬೇಕು, ಇದನ್ನ ಬೆಳೆಸ್ಬೇಕ ಅಂತಂದ್ರ ಈಗೆಲ್ಲ ಭಾಳ ಮಂದಿ ವಯಸ್ಸಾಗಿ ಹೋದ್ರಿ. ಈಗ ಮಾಡ್ಬೇಕಂದ್ರೂ ಈಗಿನ ಹರೆ ಹುಡುಗರು, ಇವತ್ತಿನ ಯುವಕರು ಇದನ್ನ ಅರ್ತ್ಕೊಂಡು ಇವ್ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಎಲ್ಲ ಅನ್ಕಂದು ಇವನ್ನ ನಾವು ದುಡ್ಡಿನ ವಿಚಾರವಾಗಿ ಮಾಡ್ಲಿಲ್ದಂಗ ನಾವು ಇದನ್ನ ಬೆಳೆಸ್ಬೇಕಂದ್ರೆ ಇವತ್ತಿನ ನಾನು ಟೆಕ್ನಿಕಲ್ ಸ್ಟೂಡೆಂಟ್ ರೀ. 83ರಾಗ ITI ನಂದು. 83ನೇ ಇಸ್ವಿ ನಂದು ITI, ಗೌರ್ಮೆಂಟ್ ITI ನಂದು. ಹ್ಞೂ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ? ನಾನು ಇದು ಬೆಂಗಳೂರು ಕಚ್ಚಿ ದುಡ್ದು ಬಂದೆ. ಏನಾದ್ರೂ ನೆಮ್ಮದಿ ಸಿಕ್ಕಿಲ್ಲ ನನಗೆ. ದುಡ್ಡು ಸಿಕ್ಕತಿ, ದುಡ್ಡು ಸಿಗ್ಬೋದು, ಆರೋಗ್ಯ ಸಿಗಂಗಿಲ್ಲ. ನಾನು ಅಲ್ಲಿ ಬೆಂಗಳೂರಾಗ ಸುಮಾರು ಒಂದು 13 ವರ್ಷ ಇದ್ರಿ. 13 ವರ್ಷ ಇದ್ರೆ ನನಗೆ ನನ್ನ ತೂಕ 50 ಒಳಗಿತ್ತು, 45 50 ಒಳಗಿತ್ತು. ಈಗ 63 ಮೇಂಟೈನ್ ಮಾಡ್ತೇನೆ. 63 ನನ್ನ ಅಷ್ಟು ಕಂಟ್ರೋಲ್ ಐತಿ. ಈಗ ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಹೇಳಿದ್ನಲ್ರಿ, ಬೆಳ್ಸಕ್. ಯಾಕಂದ್ರೆ ಈಗ ಈಗಿನ ಯುವಕರ ಇವನ್ನ ತಿಳ್ಕೊಂಡು ಮಾಡ್ಬೇಕ್ರಿ. ಈಗ ಈ ರೈತರಿಗೆಲ್ಲ ವಯಸ್ಸಾಗಿ ಹೋತ್ರಿ, ಈಗಿನ ಯುವಕರ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ತಳಿ ನಮ್ಮ ಜವಾರಿ ಉಳಿಸ್ಕರಿ, ಬೆಳೆಸ್ರಿ, ನೀವು ಆರೋಗ್ಯದಿಂದ ಇರ್ರಿ. ಇದ್ರ ಉಸುರು ತಗೋರಿ, ಇದ್ರ ಸಗಣಿ ಎತ್ರಿ. ಸ್ವತಃ ಯಾರೋ ಮಿಷನ್ ಹಚ್ಚಿ ಮಾಡಿಸಿದ್ಯಾ? ಎಲ್ಲಾದು ಮಿಷನ್ ಅಲ್ಲ, ಮಿಷನ್ ಹಚ್ಚೋದಕ್ಕೆ ಹಚ್ಚಿರಿ. ಇದು ನೀವು ಸ್ವತಃ ನೀವು ಮಾಡಿದ್ ನಿಮ್ಗೆ ಆರೋಗ್ಯ. ಅಷ್ಟು ಹಾಲ್ಬೇಕು, ಇಷ್ಟು ಹಾಲ್ಬೇಕು, ರೊಕ್ಕ ಮಾಡ್ಬೇಕು ಅಂತಂದು ವಿಚಾರ ಮಾಡಬೇಡ್ರಿ. ದರಿದ್ರ ಕೊಳ್ತೀರಿ ನೀವು. ಜರ್ಸಿ ಕಟ್ಟಿ ಹಾಲಿನ ಮನೆಗೆ ಹಪಾಯಪಿ ಹತ್ತತಿ. ಇದನ್ನ ಕಟ್ರಿ, ನೆಮ್ಮದಿ ಇರ್ತೈತಿ ಮನ್ಯಾಗ. ಹಾಲು ಮನಿ ಮಗ ಕುಡಿಸ್ಬಿಡ್ರಿ. 1 ಕಪ್ ಹಾಲು ಮಗಗ ಕುಡಿಸ್ರಿ. ಇದು ದೊಡ್ಡ ಪ್ರಮಾಣದಾಗ ಐತಿ. ಬಿಚ್ಚಿ ತೋರ್ಸಂತ ತೋರಿಸ್ತೇನೆ. ಅದನ್ನ ಅಷ್ಟು ನಾ ಜೋಪಾನ ಮಾಡಕ್ ಕುಂತೇನೆ. ಇಲ್ರಿ
ಈ ವಿಡಿಯೋದಾಗ ಬೇಡ್ರಿ ವಿಡಿಯೋದಾಗ ಅದು ಇದಾಕತ್ರಿ ಮತ್ತೆ ಅಲ್ಲ ಗಾಯ ತೋರ್ಸಲ್ರಿ ಹಾಂ ರೀ ಇರ್ಲಿ ನಾ ಅಷ್ಟು ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿಲ್ರಿ ನಾನಾ ಜೋಪಾನ ಮಾಡಾಕುಂತ ಈಗ ಬಸವ ಜಯಂತಿ ಟೈಮ್ ಆಗೈತ್ರಿ ಅದು ಈಗ ನಾನು ಈಗ ವಾಸಿ ಮಾಡೇನಿ ಗಾಯ ವಾಸಿ ಮಾಡಾಕುಂತಾನೆ. ಓಕೆ ಸರಿ ರೀ. ಆಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆದಾಗ ರೈತರಿಗೆ? ನಾ ಏನ್ರಿಪ್ಪ ಎಲ್ಲಾರು ಸಾಕ್ರಿ, ನೀವು ಆರೋಗ್ಯ ಹುಡ್ಕೊಂಡು ದವಾಖಾನಿಗೆ ಹೋಗ್ಬೇಡ್ರಿ, ಜಿಮ್ಗೆ ಹೋಗ್ಬೇಡ್ರಿ, ವ್ಯಾಯಾಮ ಶಾಲೆಗೆ ಹೋಗ್ರಿ, ದನಗಳ ಹಿಂದ ದನದ ಸೇವೆ ಮಾಡ್ರಿ, ಆರೋಗ್ಯ ತಾನ ಬರ್ತೈತಿ. ಆಕಳ ಕಟ್ರಿ, ಆಕಳ ಹಾಲು ಕುಡ್ರಿ, ಆಕಳ ಸಗಣಿ ಎತ್ರಿ, ಮೈ ತೊಳಿರಿ, ಎಲ್ಲ ಅಲ್ಲೇ ಐತಿ. ಭೂಮಿ ದುಡ್ರಿ ಆಕೈತಿ. ಪ್ರಕೃತಿ ದೇವರು ನಮ್ಗೆ ಎಷ್ಟೋ ಆಗ್ಲಿ ಆರೋಗ್ಯನ ದೊಡ್ಡದಲ್ರಿ ಜಗತ್ತಿನಾಗ. ಹೌದ್ರಿ, ಆರೋಗ್ಯ ಭಾಗ್ಯ ಅಂತ ನಾನು ನಂಬಿ ಇಷ್ಟು ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಇಷ್ಟು ಕುಮಾರ್ ಅಣ್ಣಾರ್ ತೋಟದಾಗ ನಾವು ಬಂದು ಇಷ್ಟೆಲ್ಲ ಇಲ್ಲಿ ದನಗಳನ್ನ ನೋಡಿದ್ವಿ. ಎಲ್ಲ ಅವ್ರ ಜೀವನದ ಬಗ್ಗೆ, ಅವರ ಯಾವ ಥರ ಅವ್ರ ವಿಚಾರಧಾರೆಗಳು, ಅವ್ರ ದನಗಳ ಮೇಲೆ ಇರುವಂಥ ಅವ್ರ ಪ್ರೀತಿ ಪ್ರತಿಯೊಂದು ಕೂಡ ನಮಗೆ. ಇನ್ನೊಂದು ಬೆಳಿಗ್ಗೆ ನಾನು ಆಮೇಲೆ ಒಂದು ವಿಷಯ ಹೇಳ್ತೇನೆ ರೀ. ನಾನು ಇವಕ್ಕೆ ದಿನಚರಿ ಹೆಂಗೆ ಇಟ್ಟೇನೆ ಅಂತ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಹೇಳ್ರಿ. ನಾನು ಟಿವಿನೂ ಇಟ್ಟೇನಿ, ಇಲ್ಲಿ ರೇಡಿಯೋನೂ ಇಟ್ಟೇನಿ. ಒಂದೇ ಮಾತ್ರ ಬೆಳಿಗ್ಗೆ ಹಚ್ಚಿದ್ರೆ ಎಲ್ಲ ಎದ್ದು ನಿಲ್ತಾವ. ಹೌದ್ರಿ. ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ ರೇಡಿಯೋ ಹಚ್ಚಿದ್ರೆ ಹೇಳ್ತಾವ. ಮಕ್ಕಂಡಿದ್ವು ಎದ್ದು ಹೊರಗೆ ಬಿಡ್ತಾನೆ ಈಗ ಅಂತ. ಹಂಗ್ರಿ. ಒಂದೇ ಮಾತ್ರ ರೇಡಿಯೋ ಚೆಲುವಾದ್ರೆ ನಾನು ಇವು ಎಬ್ಸ ಸಲುವಾಗೇನ ಅದನ್ನ ಹಚ್ಚಿಬಿಡ್ತೇನೆ. 6 ಗಂಟೆಗೆ ರೇಡಿಯೋ ಆನ್ ಮಾಡಿದ್ನಂದ್ರೆ ಇವು ಹೇಳ್ತಾವ ನೋಡ್ರಿ, ಲೈಟ್ ಹಾಕಿ ರೇಡಿಯೋ ಆನ್ ಮಾಡಿದ್ನಂದ್ರೆ ಎದ್ದು ಬಿಡ್ತಾವ, ಹೊರಗೆ ಬಿಡ್ತಾನೆ ಈಗ ಅಂತ. ಒಂದೇ ಮಾತ್ರ ರೇಡಿಯೋ ಏನು ಹಳೆ ರೇಡಿಯೋ ಐತ್ರಿ ನಿಮ್ಮ? ಹಳೆ ರೇಡಿಯೋ, ಹಳೆ ಕಾಲದ. ಹೌದು. ರೇಡಿಯೋನೇ ಹೆಚ್ಚಿಗೆ. ಆಮೇಲೆ ಇದ್ರ ಮೇಲೆ ನನಗೆ ಹೆಚ್ಚಿಗೆ ತಿಳ್ಕೊಂಡಿದ್ದು ರೇಡಿಯೋದಾಗ ಹೆಚ್ಚಿಗೆ ತಿಳ್ಕೊಂಡ. ರೇಡಿಯೋ ಜರ್ಸಿ ಆಕಳ ಬಿಡ್ರಿ, ಜವಾರಿ ದನ ಕಟ್ರಿ, ಮನ್ಯಾಗ ಒಂದು ರೇಡಿಯೋ ಉಪಯೋಗಿಸ್ರಿ. ಅದು ಒಂದು ವಿಶ್ವವಿದ್ಯಾಲಯ ಇದ್ದಂಗ ರೇಡಿಯೋದ ಬಗ್ಗೆ ಬಹಳ ನನಗೆ ಟಿವಿ ಒಳಗೆ ಅಷ್ಟು ನನಗೆ ಏನು ಇದು ಅನ್ಸಿಲ್ರಿ. ರೇಡಿಯೋದೊಳಗೆ ಮಾಹಿತಿ ಭಾಳ, ಈ ನಮ್ಮ ಕೃಷಿ ಬಗ್ಗೆ, ಈ ಗೋ ಸಂಪತ್ತಿನ ಬಗ್ಗೆ ಭಾಳ ಬರ್ತೈತಿ. ನಮ್ಮ ದನಕ್ಕೆ ಅದೊಂದು ಹೇಳೋದು ಮರ್ತು ನೋಡ್ರಿ. ಬೆಳಿಗ್ಗೆ ಅದನ್ನ ರೇಡಿಯೋ ಚಾಲೂ ಮಾಡಿದ್ರೆ ಇವು ಹೇಳ್ತಾವ. ನಾವು ಒಂದೇ ಮಾತ್ರ ರೆಕಾರ್ಡ್ ಹಾಕಿದ್ರೆ ಇದು ಹೇಳ್ತಾವ. ಸರಿ ರೀ. ಓಕೆ, ಎಷ್ಟು ಇಟ್ಟ ನೋಡ್ರಿ. ಓಕೆ, ಸರಿ ರೀ. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇವಾಗ ನಾವು ಕುಮಾರ್ ಅಣ್ಣರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರಿ ಕುಮಾರ್ ಅಣ್ಣಾರ. ಆಕಸ್ಮಿಕವಾಗಿ ಸಿಕ್ಕಿದ್ರೆ ಸ್ನೇಹಿತರೆ, ಮರದ ಕೆಳಗೆ ಕುತ್ಕೊಂಡಿದ್ರು ಇವ್ರ ಈ ಯತ್ನ ತಗೊಂಡ್ಬಂದು ಮಾರಾಕೆ ಅಂತ. ಯಾರ ನೋಡ್ರಿ ಸ್ನೇಹಿತರೆ, ಯಾರಿಗಾರ ಬೇಕಂದ್ರೆ ಭಾರಿ ಒಳ್ಳೆ ಚಲೋ ಎತ್ತು, ಎಲ್ಲ ಪ್ರೀತಿಯಿಂದ ಸಾಕಾರಿಗೆ ಚಲೋ ಹೆಚ್ಚು ಕಮ್ಮಿ ಆದರೂ ಅಷ್ಟಕ್ಕೆ ಅವ್ರು ಕೊಡ್ತಾರೆ. ಬಂದು ಅವರಿಗೆ ಮಾಹಿತಿ ಕೇಳ್ರಿ, ಮಾತಾಡ್ಸ್ರಿ, ಬಂದು ನೋಡ್ಕೊಂಡು ಹೋಗ್ರಿ. ಪ್ರಾಣಿ ಪ್ರಿಯರಿದ್ರೆ ಬಂದು ನೋಡ್ಕೊಂಡು ಹೋಗಕ್ಕೆ ನಿಮಗೆ ಯಾವುದೋ ಅಭ್ಯಂತರ ಇಲ್ಲ. ಸರಿ ರೀ, ಬಂದು ನೋಡ್ಕೊಂಡು ಹೋಗ್ಲಿ. ಸರಿ ರೀ. ಓಕೆ ಸ್ನೇಹಿತರೆ, ಸೊ ನೋಡಿದ್ರಲ್ಲ, ಇವಾಗ ಇಷ್ಟು ಎಲ್ಲರಿಗೂ ಧನ್ಯವಾದಗಳನ್ನು ನನ್ನ ಕಡೆಯಿಂದನೂ ತಿಳಿಸ್ತಾ ಇಲ್ಲಿ ಹತ್ತಿಮತ್ತೂರು ಗ್ರಾಮದೊಳಗೆ ಕುಮಾರಣ್ಣರ ತೋಟದ ವಿಡಿಯೋನ ನಾವಿವಾಗ ಮುಗಿಸ್ತಾ ಇದ್ದೀವಿ. ಓಕೆ, ಸರಿ ಕುಮಾರಣ್ಣ, ನಮಸ್ಕಾರ. ಓಕೆ, ಸರಿ, ನಮಸ್ಕಾರ.